ಒಂದು ಹೆಣ್ಣು ನಿಜವಾಗಿ ಏನು ಬಯಸ್ತಾಳೆ? ಈ ಪ್ರಶ್ನೆ ತುಂಬ ಹಿಂದಿನಿಂದ ರಾಜರಿಗೆ, ಸಂತರಿಗೆ, ಸಾಮಾನ್ಯ ಮನುಷ್ಯರಿಗೆ ತಲೆ ಕೆಡಿಸಿದೆ. ಈಗಲೂ ಸಹ ಪ್ರತಿ ಪ್ರೀತಿಯ, ಪ್ರತಿ ಸಂಬಂಧದ ಬಗ್ಗೆ ಪ್ರತಿ ರಾತ್ರಿ ಮನಸ್ಸಲ್ಲಿ ಮೂಡುವ ಪ್ರಶ್ನೆ. ಅವಳು ಶಕ್ತಿ ಬಯಸ್ತಾಳ, ಪ್ರೀತಿ ಬಯಸ್ತಾಳ, ದುಡ್ಡು ಬಯಸ್ತಾಳ, ಅಥವಾ ಅದನ್ನ ಶಬ್ದದಲ್ಲಿ ವ್ಯಕ್ತಪಡಿಸಲಿಕ್ಕೆ ಆಗಲ್ಲ ಅಂಥದ್ದೇನಾದರೂ ಬಯಸ್ತಾಳ? ಈ ಪ್ರಶ್ನೆಗೆ ಗಂಡು ಸರಿಯಾಗಿ ಉತ್ತರ ಕಂಡುಕೊಂಡ್ರೆ ಅವನು ಹೆಣ್ಣನ್ನ ಗೆಲ್ಲುವುದಷ್ಟೇ ಅಲ್ಲ, ತನ್ನ ಗಂಡಸ್ತನದ ನಿಜವಾದ ಮಸ್ಕ್ಯುಲೈನ್ ಎನರ್ಜಿಯನ್ನ, ಗಂಡಸ್ತನದ ಆ ಆಳ ಜಾಗನ ಸ್ಪರ್ಶ ಮಾಡಿದಾಗ್ತದೆ. ನಿಮಗೂ ಆ ರಾತ್ರಿ ನೆನಪಿರ್ಬೋದು, ನೀವು ಅನುಭವಿಸಿರ್ಬಹುದು. ಹೊರಗಡೆ ಎಲ್ಲ ಶಾಂತವಾಗಿದ್ದಾಗ ಒಳಗಡೆ ಅಶಾಂತಿಯ ಅಲೆ ಎದ್ದಿತ್ತು. ನೀವು ಯೋಚಿಸಿದ್ರಿ, ಇವತ್ತು ಅವಳ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೀನಿ, ಆದರೆ ಅವಳು ಸರಿ ಅಂತ ಸುಮ್ಮನಾದ್ಳು. ಒಂದೊಂದ್ಸಲ ನಿಮಗೆ ಅನಿಸ್ತದೆ ಅವಳೇ ನನ್ನ ಪ್ರಪಂಚ, ಆದರೆ ಅವಳ ಪ್ರಕಾರ ಹೆಸರೇ ಇಲ್ಲದ ಪಾತ್ರ. ನೀವು ಅವಳನ್ನು ಖುಷಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೀರಾ. ಡೈಲಿ ಮೆಸೇಜು, ಫೋನು, ಗಿಫ್ಟು, ಸರ್ಪ್ರೈಸ್ ಪ್ಲ್ಯಾನ್ ಎಲ್ಲ ಮಾಡ್ತೀರಾ. ಆದರೆ ಅವಳ ಮುಖದಲ್ಲಿ ಆ ಹಳೆಯ ನಗು ಮೂಡಿಸ್ಲಿಕ್ಕಾಗಲ್ಲ. ಮುಂಚೆ ನೀವು ಏನೂ ಹೇಳದೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾ ಇದ್ರು, ಆದರೆ ಈಗ ಆ ನಗು ಮೂಡ್ತಾ ಇಲ್ಲ. ಕೃತಕ ನಗು, ಯಾವುದರಲ್ಲೋ ಮುಳುಗಿ ಹೋಗಿದ್ದಾಳೆ. ನಿಮ್ಗೆ ಅನಿಸ್ತದೆ, ಒಂದು ವೇಳೆ ಅವಳು ನನಗೆ ಇಷ್ಟಪಡ್ತಾ ಇಲ್ವಾ, ಅಥವಾ ಬೇರೆ ಯಾರನ್ನಾದರೂ ಇಷ್ಟಪಡ್ತಾ ಇದ್ದಾಳಾ, ಒಂದು ವೇಳೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿರ್ಬೋದಾ? ಈ ಒಂದು ವೇಳೆ ಅನ್ನೋದೇ ವಿಷ. ಯಾಕಂದರೆ ಅದು ನಿಮ್ಮನ್ನ ನಿಧಾನ ನಿಧಾನ ತಿಂದು ಹಾಕ್ತದೆ. ನಿಮ್ಮ ಆತ್ಮಸಮ್ಮಾನ, ನಿಮ್ಮ ಗಂಡಸ್ತನ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ವಿಶ್ವಾಸನ ತಿಂದು ಹಾಕ್ತದೆ. ಎಷ್ಟೋ ಸಲ ಅವಳು ದೂರ ಆಗ್ತಾ ಇದ್ದಾಳೆ ಅನ್ನೋ ನೋವಿಗಿಂತ ನನ್ನನ್ನು ನಾನು ಕಳೆದುಕೊಳ್ತಾ ಇದ್ದೀನಿ ಅನ್ನೋ ನೋವೇ ಜಾಸ್ತಿ ಕಾಡ್ತದೆ. ತನ್ನನ್ನು ತಾನು ಕಂಡುಕೊಳ್ಳಿಕ್ಕೆ ಅವಳಿಗೆ ನಿಜವಾಗಿ ಏನು ಬೇಕು ಅನ್ನೋದೇ ಗೊತ್ತಾಗಲ್ಲ. ಪ್ರತಿ ಗಂಡಸು ಈ ಒಂದು ಸಮಸ್ಯೆನ ಎದುರಿಸ್ತಾನೆ. ಅರ್ಥವಾಗದ ಈ ಮೌನದ ಎದುರು ಮುರಿದು ಹೋಗ್ತಾನೆ. ಇಲ್ಲಿಂದಲೇ ಶುರು ಆಗ್ತದೆ ಆ ಪ್ರಯಾಣ, ಒಂದು ಗಂಡು ಗಂಡಸಾಗುವ ಪ್ರಕ್ರಿಯೆ. ನಿಕಲೋ ಮ್ಯಾಕಿಯಾವೆಲ್ಲಿ ಇವರನ್ನ ಪ್ರಪಂಚದ ರಾಜನೀತಿಯ ರಾಕ್ಷಸ ಅಂತಾರೆ. ಅವರು ಮನುಷ್ಯನ ಗುಣ ಸ್ವಭಾವಗಳನ್ನ ಪ್ರಾಮಾಣಿಕವಾಗಿ ಗಮನಿಸಿದ್ದಾರೆ. ಅವ್ರು ಹೇಳ್ತಾರೆ, ವುಮೆನ್ ಅಡ್ಮೈರ್ ಪವರ್ ನಾಟ್ ಬಿಕಾಸ್ ದೇ ಆರ್ ವೀಕ್, ಬಟ್ ಬಿಕಾಸ್ ದೇ ವಾಂಟ್ ಟು ಫೀಲ್ ಪ್ರೊಟೆಕ್ಟ್ ಇನ್ ಫ್ರಮ್ ದೇರ್ ಓನ್ ಕ್ರೇವ್ಸ್. ಹೆಣ್ಣು ಗಂಡಿನ ಶಕ್ತಿ ಬಯಸೋದು ಅವಳು ವೀಕ್ ಆಗಿದ್ದಾಳೆ ಅಂತಲ್ಲ, ಅವಳಿಗೆ ತನ್ನ ಒಳಗಡೆ ಎದ್ದೇಳುವ ತುಫಾನಿಂದ ಯಾರಾದರೂ ರಕ್ಷಿಸೋರು ಬೇಕು. ಮ್ಯಾಕಿಯಾವೆಲ್ಲಿ ರೊಮ್ಯಾಂಟಿಕ್ ಕವಿ ಅಲ್ಲ, ಅವರಿಗೆ ಮನುಷ್ಯನ ಸಂಬಂಧದ ಗುಣ ಸ್ವಭಾವದ ಕೈ ಸತ್ಯದ ಸ್ವಾದ ಇತ್ತು. ಅವ್ರಿಗೆ ಗೊತ್ತಿತ್ತು, ಹೆಣ್ಣಿಗೆ ಗಂಡು ಏನು ಯೋಚಿಸ್ತಾನೋ ಅದು ಬಯಸಲ್ಲ, ಅವಳು ಬಯಸೋದು ಗಂಡಿಗೆ ಅರ್ಥನೇ ಆಗಲ್ಲ. ಯೋಚಿಸ್ ನೋಡಿ, ನೀವೇನು ಪ್ರೀತಿ, ಕಾಳಜಿ, ನಿಯತ್ತು ಏನೆಲ್ಲ ಮಾಡ್ತಾ ಇದ್ರಿ, ಅವೆಲ್ಲ ಎಲ್ಲಿಂದ ಬಂದಿರೋದು? ನಿಮ್ಮ ಖಾಲಿತನದಿಂದ. ಯಾರಿಗೆ ಗೊತ್ತು, ಅವಳಿಗೆ ನಿಮ್ಮ ಪ್ರೀತಿ ಅಲ್ಲ, ನಿಮ್ಮ ಸ್ಪಷ್ಟತೆಯ ಅವಶ್ಯಕತೆ ಇರ್ಬೋದೇನೋ. ನೀವು ಅವಳನ್ನು ಕೇಳ್ತೀರಾ, ಏನು ವಿಷಯ, ಯಾಕೆ ಒಂಥರ ಇದೆಯಾ, ಯಾಕೆ ಮುಖ ಊದಿಸ್ಕೊಂಡಿದೆಯಾ? ಅವಳು ಏನೂ ಹೇಳಲ್ಲ. ಯಾಕೆಂದರೆ ಅವಳಿಗೆ ಗೊತ್ತಿಲ್ಲ, ಅವಳ ಒಳಗಡೆ ಯುದ್ಧ ನಡೀತಾ ಇದೆ. ಭಾವನೆಯ, ಭಯದ, ಅಸಮಂಜಸ ಯುದ್ಧ. ಅವಳಿಗೆ ನಿಮ್ಮ ಶಬ್ದ ಬೇಕಾಗಿಲ್ಲ, ಅವಳು ನಿಮ್ಮ ಉದ್ದೇಶದ ಶಾಂತಿ ಹುಡುಕ್ತಾ ಇದ್ದಾಳೆ. ಅವಳಿಗೆ ಆ ಸಮಯದಲ್ಲಿ ರಕ್ಷಿಸುವ, ಆ ಚಂಡಮಾರುತದಿಂದ ಹೊರತರುವ ಗಂಡು ಬೇಕು. ಏನಂದರೆ ಜನ ಯಾವತ್ತೂ ಒಳಗಡೆಯಿಂದ ಸ್ಪಷ್ಟತೆ ಇಲ್ಲದೆ ಇರುವವರನ್ನ ನಂಬಲ್ಲ. ನೀವೇ ಯೋಚಿಸಿ ನೋಡಿ, ನಿಮಗೆ ನಿಜವಾಗಿ ನಿಮ್ಗೇನು ಬೇಕು ಅಂತ ಗೊತ್ತಿದೆಯಾ? ನೀವು ಅವಳನ್ನು ಪಡೆದ್ರೆ, ಅವಳ ಪ್ರೀತಿ ಸಿಕ್ಕಿದ್ರೆ ನೀವು ಖುಷಿಯಾಗಿರ್ತೀನಿ ಅಂದ್ಕೊಂಡಿದ್ದೀರಾ? ನೀವು ನಿಮ್ಮ ಜೀವನದ ಕಥೆಯಲ್ಲಿ ನಿಮ್ಮ ಕತೆಗೆ ಪಾತ್ರಧಾರಿ ಹುಡುಕ್ತಾ ಇದ್ದೀರಾ. ಮತ್ತೆ ಹೆಣ್ಣು ಒಂದು ಪಾತ್ರಧಾರಿ ಆಗಲಿಕ್ಕೆ ಬಯಸಲ್ಲ. ಅವಳ ಒಳಗೆ ರಾಣಿ ಇದ್ದಾಳೆ. ಅವಳು ತಲೆ ತಗ್ಗಿಸೋದು ಅವಳ ಮುಂದೆ ರಾಜ ನಿಂತಾಗ. ಆ ರಾಜನಿಗೆ ತನ್ನ ಗದ್ದುಗೆಯಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ಬರಬೇಕು ಅಂತ ರಾಜ. ನೀವು ಒಂದು ಹೆಣ್ಣನ್ನು ಗೆಲ್ಲಬೇಕು ಅಂದರೆ, ನೀವು ಒಂದು ಹೆಣ್ಣನ್ನು ಭೇಟಿಯಾದಾಗ ಅವಳು ಎಲ್ಲಕ್ಕಿಂತ ಮುಂಚೆ ನಿಮ್ಮಲ್ಲಿರುವ ಸ್ಪಷ್ಟತೆನ ನೋಡ್ತಾಳೆ. ನೀವು ಯಾರು, ನಿಮ್ಗೇನು ಬೇಕು, ನಿಮ್ಮ ನಿಜವಾದ ಉದ್ದೇಶ ಏನು, ನೀವು ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದೀರಾ ಅದನ್ನು ನೋಡ್ತಾಳೆ. ಹೆಣ್ಣು ಶಬ್ದದ ಮೇಲೆ ಭರವಸೆ ಮಾಡಲ್ಲ, ಅವಳು ಊರ್ಜೆನ ಓದ್ತಾಳೆ, ಅದ್ರ ಮೇಲೆ ಅವಳು ಭರವಸೆ ಮಾಡ್ತಾಳೆ. ನೀವು ನಿಮ್ಮಲ್ಲೇ ದ್ವಂದ್ವದಲ್ಲಿ ಮುಳುಗಿದ್ರೆ, ಅಥವಾ ನೀವು ನಿಮ್ಮೊಳಗೆ ಸ್ಥಿರ ಆಗಿದ್ದರೆ ಅದು ಅವಳಿಗೆ ಗೊತ್ತಾಗ್ತದೆ. ಹಾಗಾಗಿ ನೀವು ಇನ್ನು ಮುಂದೆ ಯಾವುದೇ ಹೆಣ್ಣಿನ ಮುಂದೆ ನಿಂತಾಗ ನೀವು ನಿಮ್ಮ ಒಳಗಡೆ ಇಳಿರಿ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಾನು ನನ್ನನ್ನು ಅರ್ತಿದ್ದೀನ? ಉತ್ತರ ಹೌದು ಅಂತಾದರೆ ನೀವು ಅವಳನ್ನು ಶಬ್ದದ ಮೂಲಕ ಏನೂ ಹೇಳೋ ಅವಶ್ಯಕತೆ ಇಲ್ಲ. ಅವಳು ನಿಮ್ಮ ಕಣ್ಣಲ್ಲೇ
ಅವಳ ಉತ್ತರ ಪಡಿತಾಳೆ. ಮೆಕ್ಯಾವೆಲಿ ಹೇಳ್ತಾರೆ, ನೆವರ್ ಟ್ರೈ ಟು ವಿನ್ ಎ ವಿಮೆನ್ ಬೈ ಪ್ಲೀಸಿಂಗ್ ಹರ್, ವಿನ್ ಎ ಬೈ ಬೀಂಗ್ ಸಮ್ ಒನ್ ಶಿ ಕೆನಾಟ್ ಇಗ್ನೋರ್. ಒಂದು ಹೆಣ್ಣನ್ನ ಖುಷಿ ಮಾಡಿ ಗೆಲ್ಲುವ ಪ್ರಯತ್ನ ಮಾಡಬೇಡಿ, ಬದಲಾಗಿ ಯಾವ ರೀತಿ ತಯಾರಾಗಬೇಕು ಅಂದರೆ ಅವಳು ನಿಮ್ಮನ್ನ ಇಗ್ನೋರ್ ಮಾಡಲಿಕ್ಕೆ ಆಗಬಾರ್ದು, ಆ ರೀತಿ ತಯಾರಾಗಿ. ಒಬ್ಬ ಗಂಡಸಿನ ಮುಖ್ಯವಾದ ಆಕರ್ಷಣೆ ಅವನ ಆತ್ಮಗೌರವ, ಆತ್ಮಸಮ್ಮಾನ. ಅವನ ಮೌನದಲ್ಲಿ ಏನು ಸ್ಪಷ್ಟತೆ ಇದೆ, ಅವನ ಕಣ್ಣಲ್ಲಿ ಅದು ಕಾಣ್ತದೆ. ಅವನ ಮುಖದಲ್ಲಿ ಏನು ಸ್ಪಷ್ಟತೆ ಇದೆ, ಅವನ ಕಣ್ಣಲ್ಲಿ ಏನು ತೀಕ್ಷ್ಣತೆ ಇದೆ, ಅದು ಹೆಣ್ಣಿಗೆ ಸುರಕ್ಷಿತ ಕೊಡ್ತದೆ. ಆ ಹಂತಕ್ಕೆ ನೀವು ತಲುಪಿದಾಗ ನೀವು ಕೇವಲ ಅವಳ ಅವಶ್ಯಕತೆ ಆಗಿರಲ್ಲ, ಅವಳ ಗೌರವ ಆಗಿರ್ತೀರ. ಎಲ್ಲಕ್ಕಿಂತ ಪ್ರೀತಿ, ಆತ್ಮಗೌರವ, ಆತ್ಮಸಮ್ಮಾನ ದೊಡ್ಡದು. ನಾವು ಸಾವಿರಾರು ವರ್ಷಗಳಿಂದ ಕೇಳ್ತಾ ಬಂದಿದ್ದೇವೆ, ಹೆಣ್ಣಿಗೆ ನಿಜವಾಗಿ ಏನು ಬೇಕು? ಮತ್ತೆ ಉತ್ತರ ಯಾವಾಗಲೂ ಅದೇ ಆಗಿದೆ. ಉತ್ತರ ನಿಮ್ಮ ಕಣ್ಮುಂದಿದೆ, ಆದರೆ ನಿಮ್ಮ ಕಣ್ಣಿಗೆ ಅದು ಕಾಣ್ತಾ ಇಲ್ಲ. ಹೆಣ್ಣಿಗೆ ನೀವು ಕೊಡೋ ಗುಲಾಬಿ ಹೂವು ಬೇಕಾಗಿಲ್ಲ, ನಿಮ್ಮ ಹೊಗಳಿಕೆ ಬೇಕಾಗಿಲ್ಲ, ನಿಮ್ಮ ದೊಡ್ಡ ದೊಡ್ಡ ಮಾತುಗಳು ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋದು ಒಬ್ಬ ಗಂಡಸು, ಅವನ ಆತ್ಮ, ಅವಳ ಭಾವನೆಯನ್ನು ಸಂಭಾಳಿಸಬೇಕು. ಹೆಣ್ಣು ರೌದ್ರ ನರ್ತನ ಮಾಡುವಾಗ ಅವಳನ್ನು ಕಾಪಾಡುವವನು, ಅವನ ಪ್ರೆಸೆನ್ಸ್ ಬೇಕು. ಅವಳ ಅಸುರಕ್ಷೆ, ಅವಳ ಭಯ, ಅವಳ ನೋವನ್ನು ಸುಮ್ಮನೆ ಇದ್ದು ನೋಡುವವನು, ಏನೂ ಬೈಯದೆ, ಏನೂ ಜಡ್ಜ್ ಮಾಡದೆ ಅವಳನ್ನು ಸಂಭಾಳಿಸುವವನು ಬೇಕು. ಯಾಕಂದರೆ ಅವಳಿಗೆ ಗೊತ್ತಿರಲ್ಲ ಅವಳೊಳಗೆ ಏನು ನಡೀತಾ ಇದೆ ಅಂತ. ಅವಳ ಎಲ್ಲ ಪ್ರಶ್ನೆಗೆ ಉತ್ತರಿಸುವ ಗಂಡನ್ನ ಅವಳು ಬಯಸಲ್ಲ. ಅವಳು ಬಯಸೋದು ಎಂಥ ಗಂಡನ್ನ ಅಂದರೆ ಅವನಿಂದ, ಅವನ ಪ್ರೆಸೆನ್ಸಿಂದ ಅವಳ ಎಲ್ಲ ಪ್ರಶ್ನೆನೇ ಮರೆತು ಹೋಗಬೇಕು ಅಂಥ ಗಂಡು. ಮತ್ತು ಆ ರೀತಿ ಸಾಧ್ಯ ಆಗೋದು ನಿಮ್ಮನ್ನು ನೀವು ಅರಿತುಕೊಂಡಾಗ, ಬೇರೆಯವರ ಒಪ್ಪಿಗೆಗೆ ತೊರೆಯದೆ ನಿಮ್ಮಲ್ಲಿ ನೀವು ಸ್ಥಿರ ಆದಾಗ, ಆವಾಗ ನೀವು ಅವಳಿಗೆ ಡೈರೆಕ್ಷನ್ ಕೊಡಬಲ್ಲಿರಿ. ಆವಾಗ ಅವಳ ಭಾವನೆಯ ಸಮುದ್ರಕ್ಕೆ ಲಂಗರು ಹಾಕ್ಬೋದು. ಆವಾಗ ನೀವು ಅವಳಿಗೆ ಮನೆಯಾಗ್ಬೋದು, ಮಣ್ಣಿನ ಮನೆ ಅಲ್ಲ, ಆತ್ಮದ ಮನೆ. ಆವಾಗ ಆ ಹೆಣ್ಣಿನ ಈ ದ್ವಂದ್ವ ನಿಮಗೂ ಅರ್ಥ ಆಗುತ್ತೆ. ಆವಾಗ ನಿಮಗೂ ಅರ್ಥ ಆಗ್ತದೆ ಅವಳ ಒಳಗೆ ಯುದ್ಧ ನಡೆದಿದ್ದು ಯಾವುದೋ ಒಂದು ಉದ್ದೇಶಕ್ಕಾಗಿ. ಆ ಉದ್ದೇಶ ನೀವು ನಿಜವಾದ ಗಂಡಸಾಗಲು, ಶರೀರದಿಂದ ಅಲ್ಲ, ಆತ್ಮದಿಂದ. ಈ ವಿಡಿಯೋದಲ್ಲಿ ಹೆಣ್ಣು ಗಂಡಿಂದ ನಿಜವಾಗಿ ಏನು ಬಯಸ್ತಾಳೆ ಅನ್ನೋದಕ್ಕೆ ಉತ್ತರ ಇದೆ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ.